ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಯಾರ್ಯಾರು ಬುರುಡೆ ಬಿಟ್ರೆ ಈ ಬುರುಡೆ ಗ್ಯಾಂಗ್ ಇದೆಯಲ್ಲ, ಈ ಬುರುಡೆ ಗ್ಯಾಂಗ್ ಬುರುಡೆನ ತಗೊಂಬಂದಲ್ಲ ಚಿನ್ನಯ್ಯ, ಅವನಿಗೆ ಬೆದರಿಕೆ ಹಾಕಿತ್ತ? ಇಂಥ ಪ್ರಶ್ನೆ ಕೂಡ ಈಗ ಎದ್ದಿದೆ. ಖುದ್ದು ಆತನೇ ಹೇಳಿದಾನೆ. ಆತನ ಹೇಳಿಕೆಯನ್ನು ರೆಕಾರ್ಡ್ ಮಾಡಲಾಗಿದೆ. ಅದರ ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಬುರುಡೆ ಗ್ಯಾಂಗ್ ಬೆದರಿಕೆ ಹಾಕಿತ್ತಂತೆ. ಈಗ ನೋಡಿ, ಅವರು ಇವನನ್ನು ಕುಣಿಸಿದ್ರು, ಇವನೀಗ ಅವರನ್ನು ಕುಣಿಸ್ತಾನೆ. ಇದೇ ಸಂಗತಿ. ಈತ ಹೇಳ್ದಂಗೆ SIT ಕೇಳ್ತು, ಈಗ SIT ಹೇಳ್ದಂಗೆ ಇವನು ಕೇಳಬೇಕು. ಸೂತ್ರಧಾರಿಗಳು ಇವನಿಗೂ ಕೂಡ ಬೆದರಿಕೆ ಹಾಕಿದ್ರಾ, ಹಣ ಕೊಟ್ಟಿದ್ರಾ, ನಾವು ಹೇಳ್ಕೊಟ್ಟಂಗೆ ಹೇಳಬೇಕು ಅಂತ ಹೇಳಿದ್ರಾ, ಹೆದರಿಸಿದ್ರಾ, ಬೆದರಿಸಿದ್ರಾ? SIT ಮುಂದೆ ಚಿನ್ನಯ್ಯ ಈ ಹೇಳಿಕೆ ಕೊಟ್ಟಿದ್ದಾನಂತೆ. ಇಲ್ಲ, ನನಗೆ ಹೆದರಿಸ್ಬಿಟ್ರು, ನೀವು ಹಿಂಗೇ ಹೇಳಬೇಕು ಅಂತ ಹೇಳಿದ್ರು ಅಂತ. ಏನು ಒಂದು ಕಡೆಗೆ ಇವನು ಮಾಸ್ಕ್ ಹಾಕೊಂಡು ನಿಂತ್ಕೊಂಡು ಅಲ್ಲೂ ತೋರಿಸೋದು, ಇಲ್ಲೂ ತೋರಿಸೋದು, ಅಲ್ಲಿ ತೆಗಿರಿ, ಇಲ್ಲಿ ಬಗಿರಿ. ಅವರೊಂದಷ್ಟು ಮಣ್ಣು ತಿನ್ನುವಂತಾರೆ, ಇವನು ತಿಂತಾನ? ಈಗ ಹೆದರಿಸಿದ್ರು, ಬೆದರಿಸಿದ್ರು ಅಂತಂದರೆ ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಅರಿವಿರಲಿಲ್ವಾ? ಇವನು ದಡ್ಡನ? ಅವನು ಸಹಾಯ ಮಾಡೋ ರೀತಿಯಲ್ಲಿ ಹಣ ಕೊಟ್ಟಿದ್ದಾರೆ, 5,000 10,000 ಹಿಂಗೆ ಅವಾಗ ಇನ್ಸ್ಟಾಲ್ಮೆಂಟ್ ಮೇಲೆ ಕೊಡ್ತಾ ಹೋದ್ರು. ಎಷ್ಟು ಕೊಟ್ಟಿರ್ಬೋದು? ಸರಿಸುಮಾರು 3.5 4 ಲಕ್ಷ ರೂಪಾಯಿ ಕೊಟ್ಟಿರ್ಬೋದು. ಹಣ ಕೊಟ್ಟಿದ್ದಾರೆ, ಸಹಾಯ ಮಾಡಿದ್ದಾರೆ, ಬೇಕಾದಾಗ ಹಣ ಕೊಟ್ಟಿರುವಂಥದ್ದು ಗ್ಯಾರಂಟಿ. ಎಲ್ಲಿಂದ ಬಂತು ಇವರಿಗೆ? ಅಜ್ಜಿಗೂ ದುಡ್ಡು ಕೊಟ್ಟಿದ್ದಾರೆ ಅನ್ನುವಂಥ ಮಾತಿದೆ, ಚಿನ್ನಯ್ಯನಿಗೂ ದುಡ್ಡು ಕೊಟ್ಟಿದ್ದಾರೆ ಅನ್ನುವಂಥ ಮಾತಿದೆ. ಜೊತೆಗೆ ಇದನ್ನೆಲ್ಲವನ್ನೂ ಕೂಡ ಸೃಷ್ಟಿ ಮಾಡಬೇಕಲ್ಲ. ಅವನು ಯಾರೋ ಒಬ್ಬ ಯೂಟ್ಯೂಬರು, ಅವನೇನು ಪುಕ್ಸಟೆ ಮಾಡ್ತಾನ? ಅವನೂ ಕೂಡ ಇವರು ಸಂಪರ್ಕದಲ್ಲಿದ್ದ. ಎಲ್ಲರೂ ಸೇರಿಕೊಂಡೇ ಇದೆಲ್ಲವನ್ನು ಕೂಡ ಮಾಡಿರೋದು. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಇದರ ಹಿಂದೆ ಒಬ್ಬರಿಬ್ಬರಿಲ್ಲ, ಒಂದು ದೊಡ್ಡ ತಂಡ ಇದೆ ಅನ್ನುವಂಥದ್ದು ತುಂಬ ಸ್ಪಷ್ಟ. ಈ ಬುರುಡೆ ಗ್ಯಾಂಗ್ನ ಬುರುಡೆ ಮಾಸ್ಟರ್ ಯಾರು ಅನ್ನುವಂಥದ್ದು ಕೂಡ ಹೊರಗಡೆ ಬರಬೇಕಾಗಿದೆ. ಯಾಕಂದರೆ ಅವರು ಈತನನ್ನು ಮನೇಲಿ ಇಟ್ಕೊಂಡಿದ್ದಾರೆ, ಆಶ್ರಯ ಕೊಟ್ಟಿದ್ದಾರೆ, ಇವನಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ, ಕೇಳದ ದುಡ್ಡು ಕೊಟ್ಟಿದ್ದಾರೆ, ನಾವು ಹೇಳ್ದಂಗೆ ಹೇಳಬೇಕು ಅನ್ನುವಂಥ ಮಾತು. ಅಂದರೆ ಈ ಸಂಭಾಷಣೆ, ನಿರ್ದೇಶನ ಎಲ್ಲವನ್ನು ಮಾಡೇ ಇವನ್ನ ಕಳಿಸಿರುವಂಥದ್ದು. ನೋಡಿ, ಹಿಂದೆ ಅವ್ರು ಇವನು ಕುಣಿಸಿದ್ರು, ಇವನು SIT ಕುಣಿಸ್ತಾ. ಈಗ SIT ಇವರೆಲ್ಲರನ್ನೂ ಕೂಡ ಕುಣಿಸ್ತಾ ಇದೆ. ಏನಂತೀರಿ? ರಂಗನಾಥ್, ಒಂದು ವಿಚಾರವನ್ನ ಪ್ರತಿಯೊಬ್ರು ತಿಳ್ಕೊಳ್ಬೇಕಾಗಿರೋದು ಏನಂತ ಅಂದ್ರೆ, ಈಗ ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತಿಟ್ಟ ಪ್ರಕರಣವಾಗಿ ಆ ಕೇಸ್ ಉಳಿದಿಲ್ಲ. ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರವನ್ನ ರೂಪಿಸಿದ್ರು ಅನ್ನೋದಾಗಿ ಆ ಕೇಸ್ ಮಾರ್ಪಾಡಾಗಿದೆ. ಅದು ಅಧಿಕೃತವಾಗಿ ನ್ಯಾಯಾಲಯದ ಅನುಮತಿಯನ್ನ ಪಡೆದುಕೊಂಡು. ಅಂದ್ರೆ ಇದೆಲ್ಲವೂ ಕೂಡ ಒಂದು ಫ್ಯಾಬ್ರಿಕೇಟೆಡ್ ಸತ್ಯ, ಎಲ್ಲದನ್ನು ಕೂಡ ಕ್ರಿಯೇಟ್ ಮಾಡಿದಂತ ಸತ್ಯದ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡಿದಂತ ವಿಚಾರಗಳು. ಇದೆಲ್ಲದೂ ಕೂಡ ಸುಳ್ಳು, ಇದೆಲ್ಲದೂ ಕೂಡ ಸುಳ್ಳು ಸಾಕ್ಷಿಗಳನ್ನ ತಯಾರು ಮಾಡಿದ್ದು ಅಂತ ಹೇಳಿ ಸಾಕಷ್ಟು ಸೆಕ್ಷನ್ಗಳ ಆರೋಪದಲ್ಲಿ ಈಗ SIT ತನಿಖೆಯನ್ನ ಆರಂಭ ಮಾಡಿಕೊಂಡಿದೆ. ಅದೇ ನಿಟ್ಟಿನಲ್ಲಿ ತನಿಖೆಯನ್ನ ಮಾಡ್ತಿದೆ. ಈ ಸಂದರ್ಭದಲ್ಲಿ ಚಿನ್ನಯ್ಯನ ವಿಚಾರಣೆ ಮಾಡ್ತಿದ್ದಂತ ಸಂದರ್ಭದಲ್ಲಿ ಆತ ಪ್ರಮುಖವಾಗಿ ಒಪ್ಕೊಂಡಿರುವಂತ ಒಂದು ವಿಚಾರ ಅಂತ ಅಂದ್ರೆ, ತನ್ನನ್ನ ಸಂಪರ್ಕ ಮಾಡಿ ಅಲ್ಲಿಂದ ಉಜ್ಜರೆಯಿಂದ ಕರ್ಕೊಂಡು ಬಂದ ನಂತರದಲ್ಲಿ ಇವರು ತಮಿಳುನಾಡಲ್ಲಿ ಇದ್ದಾಗಲೇ ಸಂಪರ್ಕ ಮಾಡ್ತಾರೆ. ಅದಾದ್ಮೇಲೆ ಮತ್ತೆ ಮುಂದುವರೆದ ಸಂಪರ್ಕ ಮಾಡಿ ಉಜ್ಜರೆಯಲ್ಲಿ ಕರ್ಕೊಂಡ್ ಬಂದು ಇವ್ರ ಮನೇಲಿ ಇಟ್ಕೊಂಡಂತ ಸಂದರ್ಭದಲ್ಲಿ ಈತನಿಗೆ ಹಂತವಾಗಿ ಒಂದು 5,000 10,000 15,000ದಂತೆ ಸುಮಾರು ಒಂದು 3.5 4 ಲಕ್ಷ ತನಕ ಹಣ ಕೊಟ್ಟಿದ್ದಾರೆ ಅನ್ನೋದನ್ನು ಒಪ್ಕೊಂಡಿದ್ದಾನೆ. ಒಂದು ವಿಚಾರ. ಮತ್ತೆ ಇನ್ನೊಂದು ವಿಚಾರ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ, ಈತನಿಗೆ ಇನಿಷಿಯಲಿ ಏನೆಲ್ಲ ಪಾಠವನ್ನ ಮಾಡ್ಕೊಡ್ತಾರೆ, ಟ್ಯೂಷನ್ ಅನ್ನ ಕೊಟ್ಕೊಂಡು ಹೋಗ್ತಾರೆ. ಅದಾದ ನಂತರದ ಒಂದು ಹಂತದಲ್ಲಿ ಇವರಿಂದ ತಪ್ಪಿಸ್ಕೊಂಡು ಹೋಗ್ಬಿಡೋಣ ಅನ್ನೋ ಮನಸ್ಥಿತಿಯನ್ನ ಚಿನ್ನಯ್ಯ ತಲುಪಿದ್ದಂತೆ. ಇದು ಸ್ವತಃ ಅವನೇ ಹೇಳ್ಕೊಂಡಿರೋದು. ತಲುಪಿದ್ದೆ. ಆಗ ನಾನೆಲ್ಲಾರು ಓಡಿ ಹೋದ್ರೆ ಅಂತ ಹೇಳಿ ಇವ್ರು ನನಗೂ ಬೆದರಿಕೆ ಹಾಕಿದ್ರು. ಒಂದು ನಿಮಿಷ ಹಾಗೆ ನೀವು ಸಂಪರ್ಕದಲ್ಲಿ ನಿಮ್ ಜೊತೆಗೆ ನಾನು ಇನ್ನಷ್ಟು ಮಾತಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಚಿನ್ನಯ್ಯಗೆ ಜೀವ ಬೆದರಿಕೆ ಹಾಕಿದ್ರಂತೆ, ಸುಳ್ಳು ಹೇಳು ಅಂತ ಹೇಳಿದ್ರಂತೆ. ಒಂದು ಹಂತದಲ್ಲಿ ಇವರು ಸಹವಾಸವೇ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಂತೆ. ಇವನ ಮಾತನ್ನು ಎಷ್ಟು ನಂಬಬೇಕೋ ಗೊತ್ತಿಲ್ಲ. ಕೊನೆ ಹಂತದಲ್ಲಿ ನಾನು ಇವರಿಂದ ದೂರ ಹೋಗಬೇಕು ಅಂತ ಬಯಸಿದ್ದೆ, ಆಮೇಲೆ ನೀನು ಬಿಡಲ್ಲ, ಹೊಡೆದು ಮುಗಿಸ್ಬಿಡ್ತಾರೆ ಅಂತ ಬೆದರಿಕೆ ಹಾಕಿದ್ರು. ನಿನಗೆಲ್ಲ ಗೊತ್ತಿರೋದ್ರಿಂದ ನಿನ್ನ ಉಳಿಯೋಕೆ ಬಿಡಲ್ಲ ಇವರು ಅಂತ ಬೆದರಿಕೆ ಹಾಕಿದ್ರು. ನಿನ್ನ ವಿರುದ್ಧನೇ ಕೇಸ್ ಹಾಕ್ಬಿಡ್ತೀವಿ ಅಂತ ಹೆದರಿಸಿದರು. ಅದೇನಾದ್ರೂ ಸಾಬೀತಾಯ್ತು ಅಂದ್ರೆ ನಿನಗೆ ಜೀವಾವಧಿ ಶಿಕ್ಷೆ ಆಗ್ಬಿಡುತ್ತೆ ಅಂತ ಬೆದರಿಸಿದರು.
ಇವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್. ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಸರಿಯಾದಂಥ ಮಾತು, ಪ್ರಜ್ವಲ್ ನೀವು ಹೇಳಿದಂಥ ಮಾತು ಏನು ಅಂದರೆ ಇಲ್ಲಿ ತನಕ ಈ ಶವಗಳು ಸಿಗ್ಬೋದು ಅನ್ನುವಂಥದ್ದು ಇತ್ತಿಲ್ಲ, ಆ ಭಾಗ ಮುಗಿದೋಯ್ತು. ಈಗ ಷಡ್ಯಂತ್ರದ ಭಾಗ ಶುರುವಾಗಿದೆ ನೋಡಿ. ಷಡ್ಯಂತ್ರದ ಇನ್ನೊಂದು ಭಾಗವಾಗಿ ಇವನಿಗೆ ಹೆದರಿಸಿದ್ರು, ಬೆದರಿಸಿದ್ರು, ಹೊಡೆಯೋದು ಬಡಿಯೋದು ಮಾಡಿದರು. ಹೆಚ್ಚು ಕಡಿಮೆ ಆದರೆ ನಿನ್ನ ಒಳಗಡೆ ಹಾಕಿಸ್ತೀವಿ ಅಂತ ಹೇಳಿದ್ರು, ನಿನಗೆ ಜೀವಾವಧಿ ಶಿಕ್ಷೆ ಆಗಿಬಿಡುತ್ತೆ ಅನ್ನೋ ತನಕ ಈತನನ್ನು ಹೆದರಿಸಿದ್ರು ಅಂತ. ಇದೂ ಕೂಡ ದೊಡ್ಡ ಸಾಕ್ಷ್ಯ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಏನಂತೀರಿ? ಅದೇ ರಂಗತ್, ಇವರು ಏನಂತ ಅಂದ್ರೆ ಅವನಿಗೆ ಬೆದರಿಕೆ ಹಾಕ್ತಂತ ಸಂದರ್ಭದಲ್ಲಿ ಅವನು ತಪ್ಪಿಸ್ಕೊಂಡು ಹೋಗುವಂತ ಪ್ರಯತ್ನವನ್ನು ಮಾಡುವ ಒಂದು ಆಲೋಚನೆಯಲ್ಲಿ ಇದ್ದೆ ಅಂತ ಹೇಳಿ ಹೇಳ್ತಾನೆ. ಮತ್ತೆ ನನಗೆ ಈ ಸಂದರ್ಭದಲ್ಲಿ ಕೊನೆಗೆ ಏನಾಗುತ್ತೆ ಅಂತ ಅಂದ್ರೆ ಇವ್ರು ಹೇಳ್ದಂಗೆ ಕೇಳಿಲ್ಲ ಅಂತ ಅಂದ್ರೆ ನನ್ನ ಮೇಲೆನೆ ಕೇಸ್ ಮಾಡಿಸಿ, ಅಂದ್ರೆ ಚಿನ್ನಯ್ಯನ ಮೇಲೆನೆ ಕೇಸ್ ಮಾಡಿಸಿ, ನೀನು ನಾವ್ ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ನಿನಗೆ ಇದೆಲ್ಲ ಗೊತ್ತಿರೋದ್ರಿಂದ ನಿನಗೆ ಜೀವಾವಧಿ ಶಿಕ್ಷೆ ಆಗುತ್ತೆ, ಮತ್ತೆ ನೀನೇನಾದ್ರೂ ಅಲ್ಲಿಂದಲೂ ತಪ್ಪಿಸ್ಕೊಂಡು ಹೊರಗಡೆ ಬಂದ್ರೆ ಇಷ್ಟೆಲ್ಲ ಮಾಡಿರೋ ನಿನ್ನನ್ನ ಜನಗಳೇ ಬಿಡೋದಿಲ್ಲ ಅಂತ ಹೇಳಿ ಎದುರಿಸ್ತಾರೆ. ಈ ಹೆದರಿಸಿದ ಪರಿಣಾಮವಾಗಿ ನಾನು ಒಪ್ಕೊಂಡು ಅವ್ರು ಹೇಳ್ದಂಗೆ ಕೇಳಿದೆ ಅಂತ ಹೇಳಿ ಚಿನ್ನಯ್ಯಗೆ SIT ಅಧಿಕಾರಿಗಳ ಮುಂದೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೋಸ್ಕರ SIT ಅಧಿಕಾರಿಗಳು BNS 232 ಸೆಕ್ಷನ್ ಅಡಿಯಲ್ಲಿ ಕೇಸನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಅಂದ್ರೆ ಈಗಾಗಲೇ ಏನು ಸೆಕ್ಷನ್ ಗಳನ್ನ ಇನ್ವೋಕ್ ಮಾಡ್ಕೊಂಡ್ರು, ಹೊಸದಾಗಿ ಒಂದು 10 ಸೆಕ್ಷನ್ ಗಳನ್ನ ಸೇರ್ಪಡೆ ಮಾಡ್ಕೊಂಡ್ರು. ಆ ಸೆಕ್ಷನ್ ಗಳ ಪೈಕಿ BNS 232 ಸೆಕ್ಷನ್ ಸಹಿತ ಇದೆ. ಈ ಒಂದು ಕಾಯ್ದೆ ಏನ್ ಹೇಳುತ್ತೆ ಅಂತ ಅಂದ್ರೆ ಒಬ್ಬ ವ್ಯಕ್ತಿಯ ವಿರುದ್ಧವಾಗಿ ಸುಳ್ಳು ಸಾಕ್ಷಿಯನ್ನ ಹೇಳುವಂತೆ ಬೆದರಿಕೆಯನ್ನ ಒಡ್ಡುವುದು, ಮತ್ತೆ ಅವನಿಗೆ ಸುಳ್ಳು ಸಾಕ್ಷಿಯನ್ನ ಹೇಳಿಸಿ ಮರಣದಂಡನೆ ಅಂತ ಶಿಕ್ಷೆಯನ್ನ ಕೊಡಿಸುವ ಒಂದು ಹುನ್ನಾರವನ್ನ ಮಾಡುವುದು ಅಂತ ಹೇಳುತ್ತೆ. ಈ ರೀತಿಯಾಗಿ ಮಾಡಿದ್ರೆ ಯಾವ ವ್ಯಕ್ತಿ ಇದನ್ನೆಲ್ಲದನ್ನು ಸೂತ್ರಧಾರ ಇರ್ತಾನೆ, ಪ್ಲಾನ್ ಮಾಡಿರ್ತಾನೆ, ಈ ವ್ಯಕ್ತಿಗೆ ಬೆದರಿಕೆಯನ್ನು ಹಾಕಿರ್ತಾನೆ, ಅವನಿಗೂ ಸಹಿತ ಮರಣದಂಡನೆ ಕೊಡಬಹುದು ಅಥವಾ ಗರಿಷ್ಠ 7 ವರ್ಷದ ಶಿಕ್ಷೆ ತನಕನೂ ಕೊಡಬಹುದು. ಅಂದ್ರೆ ಇವ್ರು ಯಾರ ಮೇಲೆ ಪ್ಲಾನ್ ಅನ್ನ ಮಾಡಿದ್ರು ಅವನಿಗೇನಾದ್ರು ಶಿಕ್ಷೆ ಆಗೋಗ್ಬಿಟ್ಟಿದ್ರೆ ಆವಾಗ ಆತನಿಗಾಗಿರೋ ಶಿಕ್ಷೆಯನ್ನೇ ಇವನಿಗೂ ಕೊಡಬಹುದು ಅಂತ ಹೇಳಿ BNS ಕಾಯ್ದೆ ಹೇಳುತ್ತೆ. ಹೀಗಾಗಿ ಇದು ಒಂದು ಪವರ್ಫುಲ್ ಸೆಕ್ಷನ್. ಈ ಒಂದು ಸೆಕ್ಷನ್ ನ ಅಡಿಯಲ್ಲಿ ಈತನಿಗೆ ಯಾರೆಲ್ಲ ಬೆದರಿಕೆ ಹಾಕಿದ್ರು, ಸುಳ್ಳು ಸಾಕ್ಷಿ ನೀನು ಕೊಡ್ಲೇಬೇಕು ಅಂತ ಹೇಳಿ ಬೆದರಿಕೆ ಹಾಕಿದ್ರು, ಅವರೆಲ್ಲರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತ ತಯಾರಿಯನ್ನೇ SIT ಅಧಿಕಾರಿಗಳು ಮಾಡ್ಕೊಳ್ತಿದ್ದಾರೆ. ಮತ್ತೆ ಚಿನ್ನಯ್ಯ ಹೇಳ್ತಿರೋದು ಎಷ್ಟು % ಸತ್ಯ, ಇದೆಲ್ಲವೂ ಸತ್ಯವ ಏನು ಎತ್ತ ಅನ್ನೋದ್ರ ಬಗ್ಗೆನೂ ಪೊಲೀಸರು ಹೆಚ್ಚಿನ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕೊಳ್ತಿದ್ದಾರೆ. ಅವೆಲ್ಲದಕ್ಕೂ ಎವಿಡೆನ್ಸ್ ಸಿಕ್ಕ ನಂತರವಾಗಿ ಈತ ಯಾರ ಮನೇಲಿದ್ದ ಅವ್ರನ್ನಾಗ್ಬೋದು, ಮತ್ತೆ ಈತನನ್ನ ಯಾರ ಸಂಪರ್ಕದಲ್ಲಿದ್ರು ಅವ್ರನ್ನಾಗ್ಬೋದು, ಮತ್ತೆ ಈತನಿಗೆ ಯಾರೆಲ್ಲ ಬೆದರಿಕೆ ಹಾಕಿದ್ರು ಅವ್ರನ್ನಾಗ್ಬೋದು ಕರೆದು ವಿಚಾರಣೆ ಮಾಡುವಂಥದ್ದು ಅಥವಾ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತ ಕೆಲಸವನ್ನ SIT ಮಾಡಬಹುದು. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.